ಶರಣೆ ಮಹಾಸಾಧ್ವಿ ಹೇಮಾರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನವರನ್ನ ತಮ್ಮ ಆರಾಧ್ಯ ಸಾಂಸ್ಕೃತಿಕ ನಾಯಕರೆಂದು ಸಮಾಜ ಸ್ವೀಕರಿಸಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಹೇಮರೆಡ್ಡಿ ಮಲ್ಲಮ್ಮ ಅವರು ಅರಿವಿಗಿಂತ ಆಚಾರ ದೊಡ್ಡದು ಎಂಬುದನ್ನು ಸಾಧಿಸಿ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ. ಹೆಣ್ಣು ಕುಲಕ್ಕೆ ಮಾದರಿಯಾಗಿದ್ದಾರೆ. ದಾನ, ಗುಣ, ದಾಸೋಹ, ತಾತ್ಪರತೆ, ನಿಸ್ವಾರ್ಥ ಭಕ್ತಿಗೆ ಮಲ್ಲಮ್ಮ ಅವರು ಹೆಸರಾಗಿದ್ದು, ತನ್ನವರಿಂದ ತಿರಸ್ಕರಿಸಲ್ಪಟ್ಟು ಗುಡಿಸಲಿನಲ್ಲಿದ್ದರೂ ಬಂದ ಜಂಗಮರಿಗೆ ಪ್ರಸಾದ ಕಲ್ಪಿಸಿದ ಶರಣೆಯಾಗಿದ್ದಾರೆ. ಇಂದಿನ ಕಾಲಘಟ್ಟದಲ್ಲಿ ಕುಟುಂಬದೊಳಗೆ ಪರಸ್ಪರ ನಂಬಿಕೆ, ವಿಶ್ವಾಸ, ಕ್ಷಮಿಸುವ ಗುಣಗಳು ಕ್ಷೀಣಿಸುತ್ತಿವೆ ಎಂದು ಹೇಳಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ ಅವರು ತೋರಿದ ಆದರ್ಶಗಳ ಬೆಳಕಿನಲ್ಲಿ ಮುನ್ನಡೆಯುವುದೇ ಆ ಮಹಾ ಶರಣೆಗೆ ನಾವು ಸಲ್ಲಿಸಬಹುದಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಶಶಿಧರ್, ನಗರಸಭೆ ಅಧ್ಯಕ್ಷೆ ಮಂಜುಳಾ ಆರ್ ಪ್ರಸನ್ನಕುಮಾರ್, ಉಪಾಧ್ಯಕ್ಷೆ ಕವಿತಾ ಬೋರಯ್ಯ, ರೆಡ್ಡಿ ಸಮಾಜದ ಅಧ್ಯಕ್ಷ ರಘು ತಿಮ್ಮಣ್ಣ ಮಾತನಾಡಿದರು. ನಗರಸಭೆ ಸದಸ್ಯರಾದ ವೀರಭದ್ರಪ್ಪ, ರಮೇಶ್ ಗೌಡ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಪೌರಾಯುಕ್ತ ಜಗ್ಗಾರೆಡ್ಡಿ ಇತರರು ಹಾಜರಿದ್ದರು. ಕುಟುಂಬದಲ್ಲಿ ಒಬ್ಬ ಮಹಿಳೆ ಆದರ್ಶವಾಗಿದ್ದರೆ ಅಥವಾ ಒಬ್ಬ ಧೈರ್ಯವಂತೆಯಾಗಿದ್ದರೆ ಕುಟುಂಬದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಒಬ್ಬ ಮಹಿಳೆ ಆದರ್ಶವಾಗಿದೆ. ನಮ್ಮ ಇತಿಹಾಸದ ಕುಟುಂಬದಲ್ಲಿ ಅವರ ಪತಿಯನ್ನು ಭೌತಿಕವಾಗಿ ಎಷ್ಟು ಸಮರ್ಥರಾಗಿದ್ದರು ಅಂತ ಒಂದು ಪತಿಯನ್ನು ಪಡ್ತಕ್ಕಂಥ ಮಲ್ಲಮ್ಮನವರು ಅವರಿಗೆ ತಿಳುವಳಿಕೆಯನ್ನು ಮೂಡಿಸಿ ಒಬ್ಬ ಮಹಾಯೋಗಿ, ಮಹಾಶರಣ ಅವರಿಗೆ ಕಾರಣಕರ್ತೆಯಾಗಿರ್ತಕ್ಕಂಥ ಒಬ್ಬ ಮಹಾತಾಯಿ ಹಾಗೆಯೇ ನನ್ನ ಭಕ್ತಿಯ ಶಿವನನ್ನು ಒಲಿಸಿಕೊಂಡ